ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಹನಿ ಟ್ರ್ಯಾಪ್ ಯತ್ನದ ಬಾಂಬ್ನಿಂದ ಆಗಿರುವಂತಹ ಮುಜುಗರ ಅಷ್ಟಿಷ್ಟಲ್ಲ. ಪಾರ್ಟಿಗೂ ಮುಜುಗರ, ಸರ್ಕಾರಕ್ಕೂ ಮುಜುಗರ. ಈ ಬೆನ್ನಲ್ಲೇ ಇಡೀ ಕೇಸನ್ನ ಹಳ್ಳ ಹಿಡಿಸುವ ಪ್ರಯತ್ನ ಆಯ್ತಾ ಅನ್ನೋ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ. ಸಚಿವ ರಾಜಣ್ಣ ಅವರು ಫ್ಲೋರ್ ಹೌಸ್ನಲ್ಲಿ ಹೇಳಿದ್ರು, ಸದನದಲ್ಲಿ ಹೇಳಿದ್ರು, ತಮ್ಮ ಮೇಲೆ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು, ಅದಕ್ಕೆ ನನ್ನ ಹತ್ರ ಪುರಾವೆ ಇದೆ, ಅದನ್ನು ಕೊಡ್ತೀನಿ, ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆ ಆಗಬೇಕು, ಇದರ ಹಿಂದೆ ನಿರ್ಮಾಪಕರು ನಿರ್ದೇಶಕರು ಯಾರಿದ್ದಾರೆ ಅಂತ ಗೊತ್ತಾಗಬೇಕು, ಹಾಗೆ ಹೀಗೆ ಅಂತೆಲ್ಲ ಅಬ್ಬರಿಸಿ ಬೊಬ್ಬಿರ್ತಿದ್ದು. ಆದರೆ ಅದ್ಯಾಕೋ ಈ ಹನಿ ಹಳ್ಳ ಹಿಡಿಯುವ ಲಕ್ಷಣ ಕಾಣ್ತದೆ. ನಿನ್ನೆ ಬೆಳಗ್ಗೆ ಅಷ್ಟೇ ನಾನು ಇದನ್ನು ಹೇಳ್ತಾ ಇದ್ದೆ ನಿಮಗೆ, ದೂರ್ಗೀರೆಲ್ಲ ಕೊಡಕ್ಕೆ ಹೋಗಲ್ಲ ಅವರು, ಆಲ್ಮೋಸ್ಟ್ ಇದನ್ನು ಮುಚ್ಚಾಕ್ತಾರೆ, ನೋಡ್ತಾ ಇರಿ ಅಂತ. ಹಾಗೆ ಆಗಿದೆ. ರಾಜಣ್ಣ ಕೊಟ್ಟ ಮನವಿಯಲ್ಲಿ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಉಲ್ಲೇಖಿಸಿದ್ದ ಹೊರತು ಯಾರ ಮೇಲೂ ಆರೋಪ ಮಾಡೋದಾಗ್ಲಿ ಯಾವುದೇ ಪುರಾವೆಗಳನ್ನ ನೀಡಿಲ್ಲ. ಹೀಗಾಗಿ ಈ ತನಿಖೆಗೆ ಸರ್ಕಾರ ಎಳ್ಳು ನೀರು ಬಿಡುವಂತಹ ಲಕ್ಷಣ ಕಾಣಿಸ್ತಾ ಇದೆ. ಸದ್ಯ ಸರ್ಕಾರದ ಮುಂದಿರುವಂತಹ ನಿಲುವುಗಳು ಏನು ಅಂತ ನೋಡೋದಾದ್ರೆ, ಸಿಎಂ ಸಿದ್ದರಾಮಯ್ಯ ಅವರ ಅಂಗಳದಲ್ಲಿ ಹನಿ ಟ್ರ್ಯಾಪ್ ಯತ್ನದ ಕೇಸ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಯಾವಾಗ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಬಂದ್ರು, ಆಗ್ಲೇ ಅವರೊಂದು ಪೀಸ್ ಮೇಕರ್ ಆಗಿ, ಅಂದ್ರೆ ಹೈಕಮಾಂಡ್ ಇಂದ ಒಂದು ಸಂದೇಶ ತಂದಿದ್ದಾರೆ ಅಂತ ಗೊತ್ತಾಯ್ತು. ಆ ಸಂದೇಶ ಏನು, ಯಾವ ಆಂಗಲ್ ನಲ್ಲಿ ಇತ್ತು ಅನ್ನೋದಕ್ಕೆ ಇವಾಗ ನಮಗೆ ಉತ್ತರ ಸಿಗ್ತಾ ಇದೆ. ರಾಜಣ್ಣ ಕೊಟ್ಟ ಮನವಿಯಲ್ಲಿ ಯಾರ ಮೇಲೂ ಕೂಡ ಆರೋಪ ಇಲ್ಲ. ಅವ್ರು ನೆನೆ ಸುದ್ದಿಗೋಷ್ಠಿಯಲ್ಲೂ ಹೇಳಿದ್ರು, ಬ್ಲೂ ಜೀನ್ಸ್ ಅಂತೆ, ಟಿ ಶರ್ಟ್ ಅಂತೆ, ಇವತ್ತಿ ಬಂದ್ರಂತೆ, ಹನಿ ಟ್ರ್ಯಾಪ್ ಯತ್ನ ಆಯ್ತಂತೆ ಅಂತೆಲ್ಲ. ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ, ಸದನದ ಪ್ರಸ್ತಾಪದ ಬಗ್ಗೆ ಹೆಚ್ಚು ಉಲ್ಲೇಖಗಳಾಗ್ತಾ ಇದೆ. ಈಗ ಒಂದು ಫ್ಲೋರ್ ಹೌಸ್ ನಲ್ಲಿ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಸರ್ಕಾರದವ್ರು ಹೇಳ್ಬಿಟ್ಟು 6 ದಿನದ ನಂತರ ವರಸೆ ಬದಲಾಯಿಸ್ತಾರೆ ಅಂದ್ರೆ ಏನ್ ಹೇಳೋಣ. ರಾಜಣ್ಣ ಮನವಿಯಲ್ಲಿ ತಮ್ಮ ಮೇಲಿನ ಹನಿ ಟ್ರ್ಯಾಪ್ ಯತ್ನದ ಬಗ್ಗೆ ಉಲ್ಲೇಖ, ಇದು ಮನವಿ. ಫಸ್ಟ್ ಹೇಳಿದ್ರು ದೂರ್ ಕೊಡ್ತೀನಿ ಅಂತ, ಪ್ರೊಸೀಜರ್ ಪ್ರಕಾರ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ, ಈಗ ನೋಡಿದ್ರೆ ಮನವಿ ಅಂತೆ. ಮನವಿ ಇಟ್ಕೊಂಡೆಲ್ಲ ಇನ್ವೆಸ್ಟಿಗೇಷನ್ ಆಗಿರೋದನ್ನ ಎಲ್ಲರೂ ಕಂಡಿದ್ದೀರಾ ನೀವು, ಕೇಳಿದ್ದೀರಾ ನೀವು? ಯಾವುದೇ ಸಾಕ್ಷಿಗಳನ್ನು ಅವರು ಪ್ರೆಸೆಂಟ್ ಮಾಡಿಲ್ಲ. ರಾಜಣ್ಣ ಮನವಿಯನ್ನೇ ದೂರನ್ನಾಗಿ ಕನ್ವರ್ಟ್ ಮಾಡಲಾಗತ್ತಾ ಅನ್ನೋದು ಪ್ರಶ್ನೆ. ಬಿಕಾಸ್ ಸರ್ಕಾರ ಊರಿಗೆ ಮುಂದೆ ಘೋಷಣೆ ಮಾಡ್ಬಿಟ್ಟಿದೆಯಲ್ಲ, ಉನ್ನತ ಮಟ್ಟದ ತನಿಖೆ ಮಾಡಿಸ್ಬಿಡ್ತೀವಿ ಅಂತ. ಹೀಗಾಗಿ ಗೊಂದಲಗಳು ಕಂಟಿನ್ಯೂ ಆಗ್ತಾ ಇದೆ. ಬಟ್ ಲಾಜಿಕಲ್ ಎಂಡ್ಗೆ ಈ ಪ್ರಕರಣ ಹೋಗುತ್ತಾ ಅಂತ ನೀವು ಕೇಳಿದ್ರೆ ವೆರಿ ವೆರಿ ಡೌಟ್ಫುಲ್. ಮೇಲ್ನೋಟದ ತನಿಖೆಗಷ್ಟೇ ಸೀಮಿತಗೊಳಿಸಿ, ಅಂದ್ರೆ ನಾವು ಹೇಳ್ತಾ ಇದ್ವಿ ಗೊತ್ತಾ, ಎನ್ಕ್ವೈರಿ ಮಾಡಿಸ್ಬಿಟ್ಟು ಸುಮ್ಮನಾಗಿಸ್ಬಿಡ್ತಾರೆ ಅಂತ, ಹಂಗೇನಾದ್ರೂ ಆಗುತ್ತಷ್ಟೇ. ಸದನದಲ್ಲಿ ಹನಿ ಟ್ರ್ಯಾಪ್ ಆಗಿದೆ ಅಂತಕ್ಕಂಥ ವಿಷಯ ಚರ್ಚೆಗೆ ಬಂದಾಗ ಅವರು ನನ್ನ ಮೇಲೂ ಕೂಡ ಪ್ರಯತ್ನ ಆಗಿದೆ, ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನು ಕೊಟ್ಟಿದ್ದಾರೆ, ನಾನು ಸ್ವೀಕಾರ ಮಾಡಿದ್ದೇನೆ. ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ಮಾಡ್ತೇವೆ. ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದಕ್ಕೆ ಪೂರಕವಾಗಿ ಕೊಟ್ಟಿದ್ದೀನಿ ಅಷ್ಟೇ. ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಹೇಳಬಹುದಾಗಿದೆ, ಏನು ನಡವಳಿಕೆ ನಡೆದಿದೆ ಅದನ್ನು ಸದನದಲ್ಲೂ ಹೇಳಿದ್ದೀನಿ. ಅಪರಿಚಿತರು ಹುಡುಗ ಬಂದಿದ್ದವನು 2 ಸರಿ ಬಂದಾಗಲೂ ಅವನೇ ಕಾಮನ್, 2 ಸರಿ ಬಂದಾಗ ಹೆಣ್ಮಕ್ಳು ಬೇರೆ ಬೇರೆ. ಲಾಯರ್ ಟೈಪ್ ಅಂತ ಕೋಟ್ ಗಿಟ್ ಏನಿಲ್ಲ, ಅವರು ಎಲ್ಲ ಒಂದು ಜೀನ್ಸು, ಒಂದು ಬ್ಲೂ ಇದ್ರದ್ದು ಟಾಪ್ ಎಲ್ಲ ಹಾಕೊಂಡಿದ್ರು. 2 ಸರಿ ಬಂದವರು ನಾನು ಹೈಕೋರ್ಟ್ ಲಾಯರ್ ಅಂತ ಹೇಳ್ಕೊಂಡಿದ್ರು. ತೋರ್ಸಿದ್ರೆ ಗುರ್ತಿಡ್ತೀನಿ, ಎಲ್ಲಿಗೆ ಹೋಗ್ತೀನಿ, 30ನೇ ತಾರೀಕು ಕಳಿಬೇಕು. ಜಡ್ಜಸ್ ಬಗ್ಗೆ ನಾನು ಏನೂ ಹೇಳಿಲ್ಲ, ಅದು ಎಲ್ಲ ಸುಳ್ಳು ವದಂತಿಯ ಆಧಾರದ ಮೇಲೆ ಹಾಕಿರ್ತಕ್ಕಂಥ PA ಎಲ್ಲದು.